ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ದೀಪಾವಳಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಗೊಂಬೆ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದ್ವಿ. ಇದರಲ್ಲಿ ಏನು ಮಿಸ್ಟೇಕ್ ಅಂದರೆ ಹರ್ಷನೇ ಒಬ್ಬರು ಮಿಸ್ಸಿಂಗು. ಯಾಕಂದರೆ ಅವ್ರಿಗೆ ದೀಪಾವಳಿ ಸೀಸನ್ ಆಗಿರೋದ್ರಿಂದ ಫುಲ್ ಬ್ಯುಸಿ. ಅವ್ರು ಮಾರ್ನಿಂಗ್ ಬೇಗ ಹೋದರು, ಸಂಜೆ ಬಂದು ಸ್ನಾನ ಮಾಡ್ಕೊಳ್ತೀನಿ ಅಂತ ಹೋದರು. ನೆಕ್ಸ್ಟು ನಾವು ಶಿವನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಹೋಗಿ ಪೂಜೆಗೆ ಬೇಕಾಗಿದ್ದೆಲ್ಲ ಸಾಮಗ್ರಿಗಳನ್ನ ತರೋಣ ಅಂದ್ಕೊಂಡು ಅಲ್ಲೇ ಮಾರ್ಕೆಟಿಗೆ ಹೋಗಿ ನಾನು ಗೊಂಬೆ ಮನೆಗೆ ಬಂದ್ವಿ. ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆ ಸಂಜೆ ಇರೋದ್ರಿಂದ ಮಧ್ಯಾಹ್ನನೇ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಯಾಕಂದರೆ ಗೊಂಬೆ ಬಿಡೋದಿಲ್ಲ, ಅವಳನ್ನ ಮಲಗಿಸಿ ಸ್ನಾನ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನೇನು ಸಂಜೆ 6:15ಗೆ ಒಳ್ಳೆ ಮುಹೂರ್ತ ಇದೆ, ಆವಾಗಲೇ ಪೂಜೆ ಮಾಡೋಣ ಅಂದ್ಕೊಂಡು. ರೆಡ್ ಕಲರ್ ಬಟ್ಟೆ ಮೇಲೆಲ್ಲ ಇಟ್ಟಿರೋದೆಲ್ಲ ಏನಪ್ಪ ಅಂತಂದರೆ ಅದೆಲ್ಲದು ಲಕ್ಷ್ಮಿಗೆ ಪ್ರಿಯವಾದದ್ದು. ಇದನ್ನು ದೀಪಾವಳಿ ಟೈಮಲ್ಲಿ ದೀಪಾವಳಿ ಪೋಟ್ಲಿ ಅಂತ ಕರೀತಾರೆ. ಇದನ್ನು ಹೆಚ್ಚಾಗಿ ಮಾರ್ವಾಡಿಗಳು ಮಾಡ್ತಾರೆ. ಇದನ್ನೆಲ್ಲ ಧನಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ ಪಕ್ಕದ ಬಟ್ಟೆ ಮೇಲೆ ಇದ್ದಿದ್ದ ಸಂಖ್ಯೆ ಏನಪ್ಪ ಅಂತಂದರೆ ಅದು ಕುಬೇರ ಸಂಖ್ಯೆ. ಅದು ಕುಬೇರ ದೇವರಿಗೆ ತುಂಬ ಪ್ರಿಯವಾದ ಸಂಖ್ಯೆಗಳು. ಅದ್ರ ಮೇಲೆ ಒಂದು ಕಾಯಿನ್ಗಳನ್ನ ಇಟ್ಟು ಹೂವಿಟ್ಟು ಪೂಜೆ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆ ಪರಿಹಾರ ಆಗುತ್ತೆ. ಸಂಜೆ ದೀಪಕ ಹಚ್ಚೋಕ್ಕೂ ಕೂಡ ತುಪ್ಪದ ದೀಪಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದ್ಯಾಕಂದರೆ ಪಲಾವೆಲೆ, ಕರ್ಪೂರ, ಲವಂಗ, ಬಿಳಿ ಸಾಸಿವೆನೆಲ್ಲ ಹಾಕಿ ಮನೆಯಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ದಿನ ಮನೆ ಮೂಲೆಗೆಲ್ಲ ಇಡಿದ್ರೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ವೈಬ್ ಕೊಡುತ್ತೆ ಅಂತ. ಫೈನಲಿ 6:30 ಮೇಲ್ಗಡೆ ಹೊರಗಡೆ ಎಲ್ಲ ದೀಪ ಹಚ್ಚಿ ತುಳಸಿಗೆಲ್ಲ ಹಚ್ಚಿ ಮನೆಯಲ್ಲಿ ಧನಲಕ್ಷ್ಮಿ ಪೂಜೆ ಮಾಡಿದ್ವಿ. ಓಕೆ, ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗುವ ಮತ್ತೆ.